ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅ ಡೇ ಇನ್ ಮೈ ಲೈಫ್, ಒಂದು ಪ್ರೊಡಕ್ಟಿವ್ ಡೇನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಇವತ್ತು ದಿನ ಪೂರ್ತಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಯೋಗ ಮಾಡ್ತೀನಿ. ಆ್ಯಂಡ್ ಇವಾಗ ಯೋಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆರಿ ಬೇಸಿಕ್ ಸ್ಟೆಪ್ ಅಂದರೆ ಮೈಂಡ್ ಮತ್ತು ಬಾಡಿ ರಿಲ್ಯಾಕ್ಸ್ ಆಗಿರಬೇಕು. ಅಂದರೆ ಏನೇನೋ ಥಾಟ್ ಬರುತ್ತೆ, ಹೌದು. ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿ ಒಂದು 10 ಮಿನಿಟ್ಸ್ ತನಕ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋಣ ನಮ್ಮ ಬಾಡಿ. ಪೋಸ್ 1 ಅಂದರೆ ಸುಖಾಸನ್. ಇದು ವೆರಿ ಈಸಿ ಪೋಸ್. ತುಂಬ ಕಷ್ಟ ಆದರೆ ನೀವು ಒಂದು ಪಿಲ್ಲೋನ ಹಿಂದ್ಗಡೆ ಬ್ಯಾಕ್ ಸೈಡಿಗೆ ಇಡ್ಬೋದು, ಗ್ರಿಪ್ಪಿಗೆ. ಇವಾಗ ಎರಡೂ ಕಡೆ ಬ್ಯಾಲೆನ್ಸ್ ಆಗಿ ಕೂತ್ಕೋಬೇಕು. ಆ್ಯಂಡ್ ಲಿಫ್ಟ್ ಯುವರ್ ಚೆಸ್ಟ್. ಸೊ ಸ್ಟ್ರೈಟಾಗಿ ಕೂತ್ಕೊಂಡು ಶೋಲ್ಡರ್ನ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬ್ಯಾಕ್ ಸೈಡಿಗೆ ಮೂವ್ ಮಾಡಬೇಕು. ಸೊ ಈ ಥರ ತುಂಬ ಬಾಡಿ ಟೈಟಾಗಿ ಇಟ್ಕೋಬೇಡಿ, ಸ್ವಲ್ಪ ಲೂಸ್ ಆಗಿದ್ರೆ ಓಕೆ. ಆ್ಯಂಡ್ ಟೇಕ್ ಎ ಡೀಪ್ ಬ್ರೀತ್. ಇವಾಗ ಇನ್ಹೇಲ್ ಎಕ್ಸೆಲ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಬ್ರೀತಿಂಗ್ ಫ್ಲೋ ತುಂಬಾ ಈಸಿ ಆಗುತ್ತೆ. ಇವಾಗ ತ್ರಿಕೋಣಾಸನ, ಟ್ರಯಾಂಗಲ್ ಪೋಸ್ ಅಂತ ಹೇಳ್ತಾರೆ. ಇದರಲ್ಲಿ ಮೇನ್ ಆಗಿ ಡೈಜೆಸ್ಟಿವ್ ಇಶ್ಯೂ ಇರುತ್ತೆ, ಅಂದರೆ ತಿಂದಿದ್ದ ಫುಡ್ಡು ಅರ್ಗಲ್ಲ ಅಂತ ಹೇಳ್ತಾರಲ್ಲ ಆ ಥರ. ಆ್ಯಂಡ್ ಬ್ಯಾಕ್ ಪೇಯ್ನ್, ತುಂಬ ಜನಕ್ಕೆ ಬ್ಯಾಕ್ ಪೇಯ್ನ್, ವರ್ಕ್ ಮಾಡ್ತಾ ಇರ್ತೀರಾ, ಅದಕ್ಕೆ ಈ ಒಂದು ಪೋಸ್ ಹೇಳ್ಕೊಡ್ತೀನಿ. ಇವಾಗ ಲೆಫ್ಟ್ ಲೆಗ್ನ ಮೂವ್ ಮಾಡಿ ಲೆಫ್ಟ್ ಡೈರೆಕ್ಷನಿಗೆ ಫೇಸ್ ಮಾಡಬೇಕು. ಆ್ಯಂಡ್ ಈಸಿಯಾಗಿ ಮೆಲ್ಲ ನಿಧಾನವಾಗಿ ಬೆಂಡ್ ಮಾಡಿ. ಸೊ ಸ್ಟಾರ್ಟಿಂಗ್ ಇಷ್ಟು ಸಾಕು. ಇನ್ನು ನೀವು ಫ್ಲೆಕ್ಸಿಬಲ್ ಇದ್ದರೆ ಫೀಟ್ ತನಕ ಟಚ್ ಮಾಡ್ಬೋದು. ಈ ಥರ ಎರಡೂ ಸೈಡು 8 ಟೈಮ್ಸ್ ಮಾಡಬೇಕು. ಥರ್ಡ್ ಆಸನ ಭುಜಂಗಾಸನ. ಈ ಒಂದು ಆಸನ ಸೂರ್ಯ ನಮಸ್ಕಾರದಲ್ಲಿ ಬರುತ್ತೆ. ಬಾಡಿ ಫುಲ್ ಸ್ಟ್ರೈಟ್ ಇಟ್ಕೋಬೇಕು. ಇವಾಗ ನಿಧಾನವಾಗಿ ಚೆಸ್ಟ್ನ ಲಿಫ್ಟ್ ಮಾಡಬೇಕು. ಆದಷ್ಟು ಬೆಂಡ್ ಮಾಡಿದ್ರೆ ನಿಮ್ಮ ಬ್ಯಾಕ್ ಪೇಯ್ನ್ ಎಲ್ಲ ರಿಲೀಫ್ ಆಗುತ್ತೆ. ಹೀಗೆ 20 ಸರಿ ಮಾಡಬೇಕು. ಭುಜಂಗಾಸನ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಆಮೇಲೆ ಪಾಸ್ಚರ್ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ 1 ದಿನ 2 ದಿನ ಅಥವಾ 10 ದಿನ 15 ದಿನ ಎಲ್ಲ ಮಾಡಿದ್ರೆ ರಿಸಲ್ಟ್ ಗೊತ್ತಾಗಲ್ಲ. ನೀವೊಂದು ಮಿನಿಮಮ್ ಆಗಿ 30 ಡೇಸ್ ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದರೆ ಆ ರಿಸಲ್ಟ್ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಯೋಗ ಆದಮೇಲೆ ನಾವು ಶವಾಸನ ಮಾಡ್ತೀವಿ. ಶವಾಸನ ಆದಮೇಲೆ 1 hour ಏನೂ ತಿನ್ನಲ್ಲ. ಅದಕ್ಕಿಂತ ಮುಂಚೆ ನಾನು ಏನು ತಿನ್ನಲ್ಲ. ಲೈಟಾಗಿ ನಾನು ಫ್ರೂಟ್ಸ್ ಏನಾದ್ರು ತಿಂದರೆ ಒಳ್ಳೆಯದು ಅಷ್ಟೇ. ಹೆವಿ ಫುಡ್ಡು ಯೋಗಕ್ಕಿಂತ ಮುಂಚೆ ಅಥವಾ ಯೋಗ ಆದಮೇಲೆ ಒಳ್ಳೆಯದಲ್ಲ. ಸೊ 1 or 2 hour ಬಿಟ್ಟಾದಮೇಲೆ ತಿಂದರೆ ಗುಡ್. ನಾನು ಬೆಳಿಗ್ಗೆ ತಿಂಡಿ ಏನು ತಿನ್ನಲಿಲ್ಲ. ABC ಜ್ಯೂಸ್ ಮಾಡಿಕೊಟ್ರು ಅಮ್ಮ, ಅದನ್ನ ಕುಡಿದ್ಬಿಟ್ಟೆ ಅಷ್ಟೇ. ಸೊ ಇವಾಗ ನಂಗೆ ಯಾಕೋ ಒಂಥರ ನೆಗೆಟಿವ್ ಫೀಲ್ ಆಗ್ತಾಯಿತ್ತು, ಆಯಿತಾ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ನಾನು ಯಾವಾಗಲೂ ಹೀಗೆ ಏನಾದರೂ ಒಂಥರ ಫೀಲ್ ಆದರೆ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ಅಂದರೆ ಪಾಸಿಟಿವ್ ನೆಗೆಟಿವ್ ಸ್ವಲ್ಪ ಆ ಥರ ನಂಬ್ತೀನಿ ಅಷ್ಟೆ. ಅದಕ್ಕೆ ತಲೆ ಸ್ನಾನ ಮಾಡಿದೆ ಇವತ್ತು. ನಾನು ಇವಾಗ ರೆಡಿಯಾಗಿ ಬರ್ತೀನಿ. ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ, ಬಿಸಿಲಿಲ್ಲ, ಕೂಲಾಗಿದೆ. ಆ್ಯಂಡ್ ಮೇಕಪ್ ಕಂಪ್ಲೀಟ್ ಆಯಿತು. ಅಂದರೆ ಮೇಕಪ್ ಜಾಸ್ತಿ ಮಾಡಲಿಲ್ಲ, ಜಸ್ಟ್ ಬ್ಲಷ್ ಅಷ್ಟೇ ಹಾಕ್ಕೊಂಡೆ. ಆ್ಯಂಡ್ ಫೈನಲ್ ಟಚ್ ಯಾವಾಗ ಹೇಳಿ ಮುಗಿಯೋದು, ಲಿಪ್ಸ್ಟಿಕ್ ಹಾಕ್ಕೊಂಡಾಗ. ತುಂಬ ಜನ ಕೇಳ್ತಾಯಿದ್ರಿ ನನ್ನ ಲಿಪ್ಸ್ಟಿಕ್ ಬಗ್ಗೆ, ನೀವು ಯಾವ್ದು ಯೂಸ್ ಮಾಡ್ತಾ ಇರೋದು ಅಂತ. ಸೊ ನಾನು ಯಾವಾಗಲೂ ಯೂಸ್ ಮಾಡೋದು ಸ್ಟೇಸ್ 9to9 ಲಿಪ್ಸ್ಟಿಕ್. ಇದರಲ್ಲಿ 12 ಶೇಡ್ಸ್ ಬರುತ್ತೆ. ಆ್ಯಂಡ್ ಐ ಹ್ಯಾವ್ 2 ಶೇಡ್ಸ್. ಇದೆರಡರಲ್ಲಿ ಐ ಗೋ ವಿತ್ ರಾಯಲ್ ರೂಬಿ ಅಂತ. ನನಗೆ ಯಾಕೆ ಈ ಲಿಪ್ಸ್ಟಿಕ್ ಇಷ್ಟ ಆಗುತ್ತೆ ಅಂದರೆ ಫುಲ್ ಸ್ಮೂತ್ ಆ್ಯಂಡ್ ಬಟರಿ ಫೀಲ್ ಕೊಡುತ್ತೆ. ಆ್ಯಂಡ್ 12 hours ತನಕ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇಟ್ ಈಸ್ ಸೋ ಕಂಫರ್ಟೇಬಲ್ ಆನ್ ಲಿಪ್ಸ್ ದಟ್ ಈಸ್ ನೋ ಮೋರ್ ಡ್ರೈ ಆರ್ ಕ್ರಸ್ಟಿ ಲಿಪ್ಸ್. ಆ್ಯಂಡ್ ಈ ಲಿಪ್ಸ್ಟಿಕ್ ಟ್ರಾನ್ಸ್ಫರ್ ಪ್ರೂಫ್ ಹಾಗೆ ಸ್ಮಚ್ ಪ್ರೂಫ್ ಕೂಡ. ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟಲ್ಲೂ ಅವೈಲೇಬಲ್ ಇರುತ್ತೆ. ಯೂಸ್ ಮೈ ಕೂಪನ್ ಕೋಡ್ ಟು ಗೆಟ್ 20% ಆಫ್ ಆನ್ staysbeauty.com. ನನ್ನ ಲುಕ್ ಕಂಪ್ಲೀಟ್ ಆಯಿತು ವಿತ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್ ಸ್ಟೇಸ್ 9to9. ಟೆಂಪೋ ಬಾಯ್ ಆಲ್ರೆಡಿ ಚೇತು ಬಂದಿದ್ದಾಳೆ. ಚೇತು, ನಾನು ಓಡಿಸ್ತೀನಿ ಕಾರು, ಬಾ. ನಾನು ಓಡಿಸ್ತಿದ್ದೀನಿ. ಹಾಯ್ ಅಣ್ಣ ಫಸ್ಟು. ಹಲೋ. ಇಷ್ಟು ಬೇಗ ಬಂದಿದೆಯಾ, ಗ್ರೇಟ್. ನಾನೇನು ನಿನ್ನ ಥರ ಲೇಟ್ ಲತೀಫ್ ಅಂದ್ಕೊಂಡಿದ್ಯಾ? ಓಕೆನಾ? ನಂಗೆ ಒಬ್ಳಿಗೆ ಹೋಗಿ ಬೇಜಾರಾಯಿತು, ಅದಕ್ಕೆ ಇವಳನ್ನ ಕರೆದೆ. ಸಾರಿ ಚೇತನ. ನಮ್ಮ ಕಾರಿಂದು ರಿವರ್ಸು ಈ ಕಡೆ ಇದೆ ಆಯಿತಾ, ಇವಳ ಕಾರಿಂದು ರಿವರ್ಸು ಮೇಲ್ಗಡೆ ಇದೆ. ಸೊ ಯಾವಾಗಲೂ ಕನ್ಫ್ಯೂಸ್ ಆಗುತ್ತೆ. ಇವಾಗ ಮುಂದಕ್ಕೆ ಹೋಗಿ ಗೇಟಲ್ಲಿ ಬುದ್ಧಿತಿದ್ದೆ.
ಸತ ಗುದ್ರೆ ಏನು ಮಾಡ್ತಿದ್ದೆ? ಏನಿಲ್ಲ, ಒಂದು ಹೊಸ ಕಾರ್ ಕೊಡಿಸ್ಬೇಕಿತ್ತು ಆ್ಯಂಡ್ ನಿಮ್ಮ ಮನೆ ಗೇಟ್ನ ನೀನೇ ಹಾಕ್ಸ್ಕೋಬೇಕಿತ್ತು, ಹೊಸ ಗೇಟ್. ಕಾರ್ ಅಂತೂ ಕೊಡಿಸ್ತಿರ್ಲಿಲ್ಲ, ನಾನು ಸರಿ ಮಾಡ್ಕೊಡ್ತಿದ್ದೆ. ಹೌದು, ನಿನಗೊಂಚೂರು ಡ್ಯಾಮೇಜ್ ಮಾಡಿದ್ರೆ ಕಾರೇ ಕೊಡಿಸ್ತಾರೆ. ಅಷ್ಟು ಚಿನ್ನ ಥರ ನೋಡ್ಕೊಂಡಿದ್ದೀನಿ ನನ್ನ ಕಾರ್ನ, ಆಯ್ತಾ? ನಮ್ಮ ಮನೇಲಿ ಒಂಚೂರು ಮಣ್ಣು ಹಾಕ್ಸ್ಬೇಕಣೆ, ಮರ ಐತಿ, ಗುಂಡಿ ಬಿಟ್ಬಿಟ್ಟಿದೆ. ಆ್ಯಂಡ್ ಇವಾಗ ಸೀದಾ ದೇವಿರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು, ನಾನೇ ಲೇಟ್ ಮಾಡಿದೆ ಆ್ಯಕ್ಚುಲಿ, ಸ್ವಲ್ಪ ಕೆಲಸ ಆಯಿತು. ಹಾಗಾಗಿ ನಾನು ನಾಳೆ ಬೆಂಗಳೂರಿಗೆ ಹೊರಡಬೇಕು, ಅದಕ್ಕೊಂಚೂರು ರೆಡಿ ಮಾಡ್ಕೊಬೇಕು. ಆ್ಯಂಡ್ ಊಟ ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇಬ್ಬರೂ. ಅಲ್ಲಿ ಪ್ರಸಾದ ಇದೆ ದೇವಸ್ಥಾನದಲ್ಲಿ. ಫಸ್ಟು ಸೀಟ್ ಬೆಲ್ಟ್ ಹಾಕೊಳ್ಳಮ್ಮ, ಅವಾಗಿಂದ ಕುಯ್ 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 ಅಂತಿದೆ. ನಾವು ಆ್ಯಕ್ಚುಲಿ ಬಂದಿದ್ದು ಮಧ್ಯಾಹ್ನ, ಇವಾಗ ಆಲ್ರೆಡಿ ಸಂಜೆನೇ ಆಗೋಗ್ಬಿಟ್ಟಿದೆ. ಗೊತ್ತೇ ಆಗಲಿಲ್ಲ, ಮಾತಾಡಿಕೊಂಡು ಇಲ್ಲೇ ಪ್ರಸಾದ ತಿಂದ್ವಿ. ಆ್ಯಂಡ್ ಕುಂಕುಮ ಅರ್ಚನೆ ಬೇರೆ ಮಾಡಿಸಿದ್ವಿ ಈ ಸರಿ. ಫುಲ್ಲು ಯಾರೂ ಜನ ಇರಲಿಲ್ಲ, ಆರಾಮಾಗಿತ್ತು, ಪ್ರಶಾಂತವಾಗಿದೆ. ಯಾವಾಗ ಸಂಜೆ ಆಯ್ತಾನೆ ಅಂತಲೇ ಗೊತ್ತಿಲ್ಲ ಅಲ್ಲ. ಸೊ ಇವಾಗ ಮನೆಗೆ ಹೊರಡಬೇಕು. ಇವತ್ತು ಬೆಳಗಿಂದ ಸಾಯಂಕಾಲ ಥರನೇ ಇದೆ. ಹೌದು, ವೆದರ್ ಸ್ವಲ್ಪ ಕೂಲಾಗಿದೆ, ಚೆನ್ನಾಗಿದೆ ವೆದರ್. ಈ ಕಡೆ ಫುಲ್ ಚಳಿನೂ ಇಲ್ಲ, ಈ ಕಡೆ ಫುಲ್ ಏನೋ ನೋಡಿ ಬೆಟ್ಟ ಫುಲ್ ಮುಚ್ಚೋಗ್ಬಿಟ್ಟು. ನಾವು ಹತ್ತಿದ್ವಲ್ಲ ಅದೇ ಚೂಪ್ ಬೆಟ್ಟ. ಈಗ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ. ನಾವು ಅಪ್ ಆ್ಯಂಡ್ ಡೌನ್ ಐ ಥಿಂಕ್ 16 ಕಿಲೋಮೀಟರ್ ಆಗಿದೆಲ್ಲ, 16 to 18 ಕಿಲೋಮೀಟರ್ ಆಗಿದೆ. ನಾವು ಹತ್ತಿರದಕ್ಕಿಂತ ಜಾಸ್ತಿ. ನಾವು ಫುಲ್ಲು ಎಲ್ಲೋ ನಿಲ್ಸಿದ್ವಲ್ಲ, ಸೊ 18 ಕಿಲೋಮೀಟರ್ ಆಗಿರ್ಬೋದು. ಸೊ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅದೇ ಆ ಒಂದು ದಿನ ಮಾತ್ರ ಒಂಥರ ಎನರ್ಜಿ ಥರ, ಹತ್ತೋದು ಇಳಿಯೋದು ಅಂತ. ಇವಾಗ ಮುಚ್ಚಿದೆ ಅದು. ಅಲಾರಾಮ್ ಮುಟ್ಟಿದ್ದ. ಟೆಂಪಲಿಂದ ಬಂದು ಫ್ರೆಶ್ ಅಪ್ ಆಗಿ ಟಿ ವಿ ನೋಡಿ ಆ್ಯಂಡ್ ಸ್ವಲ್ಪ ವರ್ಕ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ಡಿನ್ನರ್ ಏನು ಅಂದರೆ, ಇದರಲ್ಲಿ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಕ್ಯಾರೋಟ್, ಕಡಲೆಬೀಜ, ಆಮೇಲೆ ಹೆಸರುಕಾಳು, ಆಮೇಲೆ ಇದೇನಿದು ಅಂದರೆ ಈರುಳ್ಳಿ. ಸೊ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಒಂಚೂರು ನಿಂಬೆಹಣ್ಣು ಹಾಕ್ಬಿಟ್ರೆ ಸಾಕು, ಸಕ್ಕತ್ತಾಗಿ ಬರುತ್ತೆ. ಆ್ಯಂಡ್ ತುಂಬ ಜನ ಡಯಟ್ ಮಾಡಬೇಕು ಅಂತ ಏನೂ ತಿನ್ನಲ್ಲ, ಅದೆಲ್ಲ ತಪ್ಪು ಮಾಡೋದು. ಸ್ವಲ್ಪನಾದರೂ ತಿನ್ನಬೇಕು ಹೆಲ್ದಿ ಫುಡ್ಡು. ನಾನು ಮಧ್ಯಾಹ್ನ ಹೊತ್ತು ಅನ್ನ ತಿನ್ನಲ್ಲ, ಅದಕ್ಕೆ ಇವಾಗ ಸ್ಕಿಪ್ ಮಾಡಿ ಈ ಥರ ಒಂದು ಸಲಾಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಸರಿ ನಾನು ಬರ್ತಡೆಗೆ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ ಒಂದು ಬೆಲ್ಟ್. ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಗುಚಿ ಬೆಲ್ಟ್ ತೊಗೊಳ್ಬೇಕು ಅಂತ. ಇಲ್ಲಿದೆ, ಇದು ಆಮೇಲೆ ತೋರಿಸ್ತೀನಿ, ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಅದು ಸರ್ಪ್ರೈಸ್ ನಿಮಗೆಲ್ಲ. ಆ್ಯಂಡ್ ಹೋದ ಸರಿ ದುಬೈಯಲ್ಲಿ ನಾನು ಮಾಲಲ್ಲಿ ನೋಡಿದ್ದೆ ಆ ಗುಚಿ ಬೆಲ್ಟು, ಅವಾಗ ತೊಗೊಳಕ್ಕಾಗಿಲ್ಲ. ಸೊ ಈ ವರ್ಷ ಕಾಲ ಕೊಟ್ಟು ಬಂದಿದೆ ಅನಿಸುತ್ತೆ, ತೊಗೊಂಡಿದ್ದೀನಿ. ಆ್ಯಂಡ್ ತುಂಬಾ ಖುಷಿ ಆಯಿತು. ಬಟ್ ಅದಕ್ಕೆ ಪ್ರೈಸ್ ಎಷ್ಟು ಅಂತ ದೇವರಾಣಿಗೂ ಹೇಳಲ್ಲ. ಆ್ಯಂಡ್ ಇನ್ನು ಅಷ್ಟೇ ನನಗೆ ಖುಷಿ ಆಯಿತು ಇದನ್ನು ತೊಗೊಂಡು. ಇವಾಗ ಸ್ವಲ್ಪ ಕೆಲಸ ಇದೆ, ನಿಮಗೆ ಆಮೇಲೆ ಸಿಗ್ತೀನಿ. ಇವಾಗ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ಆಗಿದೆ. ಇವಾಗ ಮಲ್ಕೋಬೇಕು, ಅದಕ್ಕಿಂತ ಮುಂಚೆ ನಾಳೆ ಬೆಂಗಳೂರಿಗೆ ಹೋಗಬೇಕಲ್ಲ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಅದನ್ನೆಲ್ಲ ಎತ್ತಿಟ್ಕೊಂಡು ಮಲ್ಕೊತೀನಿ. ನಾಳೆ 4 ಗಂಟೆಗೆ ಎದ್ದು ಹೋಗಬೇಕು, ಚೇತು ಬರ್ತಾಳೆ. ಸೊ ತುಂಬಾ ತಲೆ ಬಿಸಿ ಆಗಿಬಿಟ್ಟಿದೆ. ಆ್ಯಂಡ್ ಈ ಒಂದು ದಿನದಲ್ಲಿ ಫುಲ್ ಪ್ರೊಡಕ್ಟಿವ್ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಬೆಳಿಗ್ಗೆ ಎದ್ದು ಯೋಗ ಆ್ಯಂಡ್ ಟೆಂಪಲಿಗೆ ಹೋದೆ. ಸೊ ಒಳ್ಳೆ ಆಹಾರ ತಿಂದಿದ್ದೀನಿ. ಆ್ಯಂಡ್ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.